ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರತಿ ಡೆಲಿವರಿ ಆದಾಗ್ಲೂ ಹುಟ್ಟೋ ಪುಟ್ಟ ಮಗು ಇಲ್ಲಿ ಬೊಂಬೆ ರೂಪ ತಾಳುತ್ತೆ. ಈ ಥರ ಒಂದು ಐಡಿಯಾ ಕೊಟ್ಟಿದೆ ನಮ್ಮ ರೋಸಿ. ಇವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ರಿಂದ ನಿಮ್ಮ ಕೈಲೇ ಗೊಂಬೆ ಇಡ್ಸೋಣ ಅಂತ. ಏನ್ ಮುಖ ನೋಡ್ತಾ ಇದ್ಯಾ? ನೀ ಮಾಡಿದ ಪುನೀತ್ ಕೆಲ್ಸಕ್ಕೆ ಆ ದೇವ್ರು ಕೊಟ್ಟಿರೋ ಅವಕಾಶ ಇದು. ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ. ಇಲ್ಲಿರೋ ಒಂದೊಂದು ಬೊಂಬೆನೂ ಒಂದೊಂದು ಹೆರಿಗೆ ಕತೆನ ಹೇಳುತ್ತೆ. ಮೊದಲು ತಡ್ಕೊಳಕ್ಕಾಗದೇ ಇರೋಷ್ಟು ನೋವು, ಆಮೇಲೆ ವಿವರಿಸಕ್ಕಾಗದೇ ಇರೋಷ್ಟು ಸಂತೋಷ. ಇಲ್ಲಿವರೆಗೂ ಬಂದ್ಬಿಟ್ಯಾ ನೀನು? ಸರ್, ಯಾವಾಗ್ಲೂ ಫುಲ್ ಪಾಸಿಟಿವ್ ಆಗಿರೋ ನೀವು ಫಾರ್ ದ ಫಸ್ಟ್ ಟೈಮ್ ಹೆಲ್ಪ್ಲೆಸ್ ಆಗಿರೋದು ನೋಡಿದ್ದು. ಏನಾಯ್ತು ಸರ್? ಅದೇನಾಯ್ತೋ ಗೊತ್ತಿಲ್ಲ. ಆ ಮಗು ಅಳದೇ ಇದ್ದಾಗ ತುಂಬ ಪ್ಯಾನಿಕ್ ಆಗ್ಬಿಟ್ಟೆ. ನಮ್ಮ ತಾತಂಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳಕ್ ಆಗುತ್ತೋ ಇಲ್ವೋ ಅಂತ ಒದ್ದಾಡ್ತಿದ್ದೆ. ನಮ್ಮ ತಾತ ಯಾವಾಗಲೂ ಹೇಳೋರು, ಹುಟ್ಟೋ ಮಗು ಸಾಯ್ಬಾರ್ದು, ಒಂದು ಮಗು ಹುಟ್ಟಿದ ಮೇಲೆ ಅನಾಥ ಆಗ್ಬಾರ್ದು ಅಂತ. ಎಲ್ಲಿ ಅವ್ರು ಕೊಟ್ಟಿದ್ದ ಮಾತನ್ನ ಉಳಿಸ್ಕೋತೀನೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ತಾತ ಇನ್ನೂ ಇರ್ಬೇಕಿತ್ತಲ್ವ ರೋಸಿ? ಸರ್, ನೀವು ನಿಮ್ಮ ತಾತಂಗೆ ತುಂಬಾ ಅಟ್ಯಾಚ್ ಅನ್ಸುತ್ತೆ ಅಲ್ವಾ? ಹಾ, ಅವ್ರಿಲ್ಲ ಅಂದಿದ್ರೆ ನಾನು ಇರ್ತಿರ್ಲಿಲ್ಲ. ಸರ್, ನನ್ನ ನಂಬಿ ಅಸಿಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ಇಲ್ಲಿ ಗೊಂಬೆ ಇಡೋದಕ್ಕೆ ಅವಕಾಶ ಮಾಡಿಕೊಡಿದ್ಕೂ ತುಂಬಾ ಥ್ಯಾಂಕ್ಸ್ ಸರ್. ನೀವು ಇವತ್ತು ಹೆಲ್ಪ್ ಮಾಡಿರೋದಕ್ಕೆ ಇನ್ ರಿಟರ್ನ್ ನಿಮಗೆ ಮನೆಗೆ ಡ್ರಾಪ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಧಾನ. ಓಕೆ.
ಏಯ್ ನೋಡ್ಕೊಂಡು ಹೋಗ್ತದಲ್ವಾ? ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಆಗ್ಲಿಂದ ಕರಿತಾನೆ ಇದೀನಿ, ನೀವ್ ನೋಡಿದ್ರೆ ಇಲ್ಲಿ ಕುಣಿತಿದ್ದೀರಲ್ಲ. ಆ ಗಾಡಿ ಏನಾದ್ರು ಐ ಲವ್ ಯು ಕರ್ಣ ಸರ್. ಬಂದೆ. ಅಕ್ಕ ಅಕ್ಕ, ಐ ಡಿಡ್ ಇಟ್ ಅಕ್ಕ, ಐ ಫೈನಲಿ ಡಿಡ್ ಇಟ್. ಏನಾಯ್ತು ನಿನ್ಗೆ? ಅಕ್ಕ, ಇವತ್ ನಾನು ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡ್ಬಿಟ್ಟೆ ಅಕ್ಕ. ನಿಧಿ, ಏನಾಯ್ತೆ? ಯಾಕೆ ಕಿರ್ಚ್ಕೋತಾ ಇದೀಯಾ? ಅಜ್ಜಿ, ಅದು ಇಲ್ಲಿ ಹೋಯ್ತು, ಅದಕ್ಕೆ ಕಿರ್ಚ್ಕೊಂಡೆ ಅಜ್ಜಿ. ನಿನ್ ತಲೆ ಸುಮ್ನೆ ಊಟ ಮಾಡಿ ಬೇಗ ಮಲ್ಕೊಳೆ. ನೀನ್ ಬೇಗ ಮಲ್ಕೋ. ಮನ್ಸಲ್ಲಿರೋದನ್ನ ಹೇಳ್ದೆ ಅಂದ್ರೆ? ಅಕ್ಕ, ನಾನಿವತ್ತು ಅವ್ರಿಗೆ ಪ್ರಪೋಸ್ ಮಾಡ್ಬಿಟ್ರೆ ನೆಲ್ಲ ನೀರಾಗ್ತದೆ, ಜಾರ್ ಬೀಳ್ತ್ಯಾ. ಪೆಟ್ಟಾಯ್ತಾ? ಸಿಹಿಯಾದ ಪೆಟ್ಟು. ಲೂಸ್ ಆಗ್ಬಿಟ್ಟಿದ್ಯಾ ನೀನು? ನಾನ್ ಫುಲ್ ಲೂಸ್ ಆಗ್ಬಿಟ್ಟಿದ್ದೀನಿ. ನೀನೇನೋ ಪ್ರಪೋಸ್ ಮಾಡ್ದೆ, ಅದಕ್ಕೆ ಅವನೇನಂದ? ನೋಡಿ, ನೀವು ಮೆಡಿಕಲ್ ಸ್ಟೂಡೆಂಟು, ಕಾಲೇಜ್ ಬಂದಿರೋದು ಓದೋದಕ್ಕೆ ಅಂತ, ಎಷ್ಟೋ ಜನಕ್ಕೆ ಸಹಾಯ ಮಾಡೋದಿಕ್ಕೆ. ಪ್ರೀತಿ, ಪ್ರೇಮ ಎಲ್ಲ ಇಮೋಷನಲ್ ಡ್ರಿಫ್ಟ್ಸ್. ಇದ್ಯಾವುದೂ ವರ್ಕೌಟ್ ಆಗಲ್ಲ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಪೇಷಂಟ್ ನ ಟ್ರೀಟ್ ಮಾಡೋ ರೀತಿ, ನನ್ನ ಕಾಲೇಜಲ್ಲಿ ಪಾಠ ಮಾಡೋ ಸ್ಟೈಲ್, ಸ್ಟಾಫ್ ಜೊತೆಗೆ ನನ್ನ ಬಿಹೇವಿಯರ್, ಇದೆಲ್ಲದ್ರಿಂದ ಇಂಪ್ರೆಸ್ ಆಗಿರ್ಬೋದು. ವಾವ್, ವಾಟ್ ಅ ಮ್ಯಾನ್ ಅಂತಾನು ಅನ್ಸಿರ್ಬೋದು. ಇಟ್ಸ್ ಇನ್ಫ್ಯಾಕ್ಚುಯೇಷನ್, ನಾಟ್ ಲವ್. ಅದೇ ಸರ್, ಲವ್ ಅಂದ್ರೆ ಇನ್ಫ್ಯಾಕ್ಚುಯೇಷನ್ ಅಂತೀರಾ. ನೀವ್ ನಕ್ಕಿದ್ರೆ ನಾನ್ ನಗ್ತೀನಿ, ನೀವ್ ಅತ್ರ ನೀವ್ ಅಳ್ಳಲ್ಲ ಬಿಡಿ.